ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಈಗ ದಿನೇ ದಿನೇ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗ ಎನ್ಐಎ ಕೂಡ ಎಂಟ್ರಿ ಕೊಟ್ಟಿದೆ. ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಈಗ ಎನ್ಐಎ ಕೂಡ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಈ ಸಂಬಂಧ ತನಿಖೆಯನ್ನ ಮಾಡ್ತಾ ಇದೆ. ಎನ್ಐಎ ಈಗಾಗಲೇ ಅಧಿಕಾರಿಗಳು ರಾಮೇಶ್ವರಂ ಕೆಫೆಗೆ ಆಗಮಿಸಿದ್ದಾರೆ. ಅಧಿಕಾರಿಗಳ ತಂಡ ಈಗ ಭೇಟಿ ಕೊಟ್ಟಿದೆ. ಅಲ್ಲಿ ಆಗಿರುವಂಥ ಎಲ್ಲ ಘಟನೆಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಈಗಾಗಲೇ FSL ಸೇರಿದಂತೆ ವಿವಿಧ ತಜ್ಞರೇನಿದ್ದಾರೆ ಅವರು ಬಾಂಬ್ ಬ್ಲಾಸ್ಟ್ ಆದಂಥ ದಿನವೇ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ರು. ಈಗ ಅಧಿಕಾರಿಗಳಿಂದಲೂ ಕೂಡ ಸಂಪೂರ್ಣವಾದಂಥ ತನಿಖೆ ನಡೀತಾ ಇದೆ. ಒಂದು ಕಡೆಗೆ ಪೊಲೀಸರು ಈಗಾಗಲೇ ಅಗತ್ಯ ಪೂರಕ ಮಾಹಿತಿಯನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನು NIA ಕೂಡ ಅವ್ರದ್ದೇ ಆದಂಥ ಪರಿವಿಧಿಯಲ್ಲಿ ಅವ್ರದ್ದೇ ಆದಂಥ ವ್ಯಾಪ್ತಿಯಲ್ಲಿ ಒಂದು FIR ಅನ್ನು ಈಗಾಗಲೇ ಹಾಕೊಳ್ಳಲಾಗಿದೆ. FIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಲಾಗ್ತಾ ಇದೆ. ಹೀಗಾಗಿ NIA ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಲಾಗಿರುವಂಥ ಘಟನೆಗಳ ಬಗ್ಗೆ, ಆ ಬಾಂಬ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಜೊತೆಗೆ ಯಾರ ಕೈವಾಡ ಇರ್ಬೋದು ಅನ್ನುವಂಥದ್ದು ಒಂದು ಸಹಜವಾದಂಥ ಪ್ರಶ್ನೆ. ಇಲ್ಲಿರುವಂಥ ವಿಚಾರ ಅಂದರೆ ರಾಮೇಶ್ವರಂ ಕೆಫೆಯನ್ನು ಯಾಕೆ ಆಯ್ಕೆ ಮಾಡಿಕೊಳ್ಳಾಯಿತು, ಜೊತೆಗೆ ಇಲ್ಲಾದಂಥ ಬಾಂಬ್ ಬ್ಲಾಸ್ಟ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರ, ಹಾಗೆ ಬಾಂಬ್ ಬ್ಲಾಸ್ಟ್ ಬಗ್ಗೆ ಯಾವ ಮಾದರಿಯ ಒಂದು ಬ್ಲಾಸ್ಟ್ ಆಗಿರ್ಬೋದು. ಈಗಾಗಲೇ ಮಂಗಳೂರಿನ ಕುಕ್ಕರ್ ಪ್ರಕರಣ ಇರ್ಬೋದು, ಶಿವಮೊಗ್ಗದ ಬ್ಲಾಸ್ಟ್. ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇರ್ಬೋದು. ಇದೆಲ್ಲದಕ್ಕೂ ಕೂಡ ಸಾಮ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದೆಲ್ಲವನ್ನು ಕೂಡ ಒಟ್ಟಾರೆ ಕಲೆ ಹಾಕಿ ಈಗ ಆಗಿರುವಂಥ ಘಟನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ತನಿಖೆಯನ್ನು NIA ಮಾಡ್ತಾ ಇದೆ. ರೈಟ್, ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಗಳ ಜಾಯ್ನ್ ಆಗ್ತಾರೆ. ಮಂಗಳ, ಈಗಾಗಲೇ ಇರುವಂಥ ವಿಚಾರನ ಒಂದು ಕಡೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಈಗ NIA ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತಿನ ತನಿಖೆಗಳ ಬಗ್ಗೆ ಹೇಳೋದಾದ್ರೆ ಸಹಜವಾಗಿ ಇದೊಂದು ಹೈ ಪ್ರೊಫೈಲ್ ತನಿಖೆ ಆಗುತ್ತೆ. ಯಾಕೆಂದರೆ ಇಲ್ಲಿ ಏನಾಗ್ತಾ ಇದೆ, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ, ಹಾಗೆ ಏಕಾಏಕಿ ಬಿಟ್ಬಿಡೋದಕ್ಕಾಗಲ್ಲ, ಅಥವಾ ಒಂದು ಚಿಕ್ಕ ಬ್ಲಾಸ್ಟ್ ಅಂತಲೂ ಕೂಡ ಪರಿಗಣಿಸೋದಕ್ಕಾಗಲ್ಲ. ಹೀಗಾಗಿ NIA ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಗಂಭೀರವಾದಂಥ ಪ್ರಕರಣ ಅಥವಾ ಅದರ ಹಿಂದಿರುವಂಥ ಆ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ NIA ಅಧಿಕಾರಿಗಳ ತನಿಖೆ ಯಾವ ಮಟ್ಟದಲ್ಲಿ ನಡೀತಾ ಇದೆ, ಜೊತೆಗೆ ಹೆಚ್ಚಿನ ಮಾಹಿತಿ ಏನು ಸಿಗ್ತಾ ಇದೆ? ಪ್ರಮೋದ್, ಇಷ್ಟು ದಿನ CCB ಅವರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸಿದ್ರು. ಸುಮಾರು 20 ತಂಡಗಳನ್ನ ರಚಿಸಿ ಇಲ್ಲಿ ಏನು ರಾಮೇಶ್ವರಂ ಕೆಫೆ ಇದೆ ಅಲ್ಲಿ ಸುಮಾರು 700ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳನ್ನ ಪರಿಶೀಲನೆ ಮಾಡಿ ತನಿಖೆಯನ್ನು ಚುರುಕುಗೊಳಿಸಿತ್ತು. ಆದರೆ ಇದೀಗ ಈ ಒಂದು ಪ್ರಕರಣವನ್ನು NIAಗೆ ವರ್ಗಾಯಿಸಿರುವಂಥದ್ದು. ಇವತ್ತು ಪ್ರಾಥಮಿಕ ಹಂತವಾಗಿ NIA ಟೀಮ್ ಏನಿದೆ ಸುಮಾರು 3 ಜನ ಸೀನಿಯರ್ಸ್ ಬಂದು ಇಲ್ಲಿ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಅಂದರೆ ಪ್ರಾಥಮಿಕ ಹಂತವಾಗಿ ಅವರು ಬಂದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಅಂದರೆ ರಾಮೇಶ್ವರಂ ಕೆಫೆಗೆ ಬಂದು ಅಲ್ಲಿನ ಬ್ಲಾಸ್ಟ್ ಹೇಗಾಯಿತು, ಏನಾಗಿದೆ ಅನ್ನೋ ಒಂದು ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇರ್ಬೋದು. ನೀವು ನೋಡ್ತಾ ಇರ್ಬೋದು ಅಲ್ಲಿ ಸಾಕಷ್ಟು ಜನ ಪೊಲೀಸರು ಸೇರಿದಂತೆ ಸೀನಿಯರ್ಸ್ ಆಫೀಸ್ಗಳು ಕೂಡ ಬಂದಿರುವಂಥದ್ದು. NIA ಅವರ ಟೀಮ್ ಏನಿದೆ ಎಲ್ಲ ಟೀಮ್ ಕೂಡ ಬಂದಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಅಂದರೆ ಕ್ಯಾಶ್ ಕೌಂಟರ್ ಆಗಿರ್ಬೋದು, ಹಾಗೆ ಇನ್ನು ಏನು ಬ್ಲಾಸ್ಟ್ ಆದಂತಹ ಒಂದು ಸ್ಥಳವನ್ನು ಇಂಚಿಂಚು ಬಿಡದೆ ಅವರು ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನು ಏನು ಘಟನೆ ನಡೆದ ಸ್ಥಳ ಜೊತೆಗೆ CCTV ಪರಿಶೀಲನೆಯನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು. ಪ್ರಮೋದ್, ಜೊತೆಗೆ ಏನು ಇಲ್ಲಿ ಕೆಫೆ ಸಿಬ್ಬಂದಿ ಏನಿದ್ದಾರೆ ಅವರನ್ನ ಕೂಡ ವಿಚಾರಣೆ ಮಾಡ್ತಿರುವಂಥದ್ದು. ಸೊ ಹೀಗೆ ಎಲ್ಲ ಒಂದು ಇನ್ಫಾರ್ಮೇಶನ್ ಅನ್ನ ಅವರು ಕಲೆಕ್ಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಇರೋ ಇನ್ಫಾರ್ಮೇಶನ್ ಪ್ರಕಾರ ಅಂದ್ರೆ ಇಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ಗೆ ಯಾವ ರೀತಿ ಕೆಮಿಕಲ್ಸ್ನ ಯೂಸ್ ಮಾಡಲಾಗಿದೆ, ಅದು ಯಾವ ಒಂದು ತಂಡಕ್ಕೆ ಅಂದ್ರೆ ISISIಗೆ ಅದು ಇದಾಗುತ್ತಾ ಅಂದ್ರೆ ಅವರಿಗೆ ಕಂಪೇರ್ ಮಾಡಲಾಗುತ್ತಾ, ಅವ್ರೇನಾದ್ರೂ ಆ ರೀತಿ ಒಂದು ಕೆಮಿಕಲ್ ಪೌಡರ್ನ ಯೂಸ್ ಮಾಡ್ತಾರೆ, ಅದರ ಬೇರೆ ತಂಡಗಳು ಏನು ಉಗ್ರರ ತಂಡಗಳಿರುತ್ತೆ ಆ ಒಂದು ತಂಡಗಳಿಗೆ ಈ ಒಂದು ಏನು ಕೆಮಿಕಲ್ ಪೌಡರ್ ಆಗಿರ್ಬೋದು, ಜೊತೆಗೆ ಯಾವ ರೀತಿ ಅವರು ಒಂದು ಬ್ಲಾಸ್ಟ್ಗೆ ಏನೆಲ್ಲ ಒಂದು ಇದನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಅದೇನಾದ್ರೂ ಮಂಗಳೂರು ಒಂದು ಕೇಸ್ಗೆ ಅದರ್ವೈಸ್ ಶಿವಮೊಗ್ಗದ ಕೇಸ್ಗೆ ಅದೇನಾದ್ರೂ ಕಂಪೇರ್ ಆಗುತ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ತನಿಖೆಯನ್ನ ನಡೆಸ್ತಿರುವಂಥದ್ದು ಪೊಲೀಸರು. ಅಂದ್ರೆ ಇಡೀ ರಾಮೇಶ್ವರಂ ಕೆಫೆನಲ್ಲಿ ಎಲ್ಲೂ ಕೂಡ ಇಂಚಿಂಚು ಕೂಡ ಪರಿಶೀಲನೆ ಮಾಡ್ತಾ ಇರೋದನ್ನ ನೀವೀಗ ಗಮನಿಸಬಹುದು. ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲವನ್ನ ಕೂಡ ಇನ್ಫಾರ್ಮೇಶನ್ ಈಗ ಆಲ್ರೆಡಿ CCB ತಂಡದಿಂದ ಅವರು ಸಾಕಷ್ಟು ಇನ್ಫಾರ್ಮೇಶನ್ ಪಡೆದಿರ್ತಾರೆ. ಆದ್ರೂ ಕೂಡ ಅವರು ಕೂಡ ಬಂದು ಇಲ್ಲಿ ಜಾಗದಲ್ಲಿ ಸದ್ಯಕ್ಕೆ ಮಹಜರನ್ನ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಬಿಡದೆ ಎಲ್ಲವನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಪ್ರಮೋದ್, ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅವರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಈ ರೀತಿ ಸಾಕಷ್ಟು ಪ್ರಕರಣಗಳು ಆಗ್ತಾ ಇರೋದ್ರಿಂದ ಅವರು ಇನ್ನೂ ಏನು ಶಂಕಿತ ಉಗ್ರ ಕೂಡ ಸಿಗದೆ ಇರೋದು ಕಾರಣ ಈಗ ಟೀಮ್ ಅಂದ್ರೆ ಯಾವ ಟೀಮಿಂದ ಇದಾಗಿರ್ಬೋದು, ಯಾವ ಒಂದು ಉಗ್ರರ ಟೀಮಿಂದ ಇದಾಗಿರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಸದ್ಯಕ್ಕೆ NIA ಟೀಮ್ ಪ್ರಾಥಮಿಕ ಹಂತವಾಗಿ ಇಲ್ಲಿ ಪರಿಶೀಲನೆ ಮಾಡ್ತಿರುವಂಥದ್ದು. ಪ್ರಮೋದ್, ಓಕೆ, ಧನ್ಯವಾದ ಮಂಗಳ ಎಲ್ಲ ಮಾಹಿತಿಗಾಗಿ.